ನಿಮ್ಗೆ ಬೈಕ್ ಅಷ್ಟೊಂದು ಸೇಫ್ ಅನಿಸ್ತಲ್ವಾ? ಒಂದು ಕಾರ್ ಬೇಕು ಅನಿಸ್ತಿದ್ಯಾ? ಆದ್ರೆ ಪಾರ್ಕಿಂಗ್ಗೆ ಸ್ಪೇಸ್ ಇಲ್ವಾ? ಮೇಂಟೆನೆನ್ಸ್ ತುಂಬಾ ಕಷ್ಟ ಅನಿಸ್ತಿದ್ಯಾ? ಇನ್ನು ಹೆಚ್ಚಿನದಾಗಿ ಕೊಳ್ಳೋಕೆ ಹಣವೇ ಇಲ್ವಾ? ಇದ್ರ ಬಗ್ಗೆ ಮುಂದೆ ಚಿಂತೆ ಬಿಟ್ಬಿಡಿ. ಆ ಎಲ್ಲಾ ಟೆನ್ಷನ್ಸ್ಗೆ ಈ ಒಂದು ಕಾರ್ ಸೊಲ್ಯೂಷನ್ ಕಣ್ರಿ. ಈ ಎಲ್ಲಾ ಗೊಂದಲಗಳಿಗೂ ಬ್ರೇಕ್ ಹಾಕೋಕೆ ರೆಡಿ ಆಗಿದೆ ಈಗ ವಿಂಗ್ಸ್ ಇವಿ ಎಲೆಕ್ಟ್ರಿಕ್ ಕಾರ್. ಈ ಕಾರು ಬೈಕ್ ಕಮ್ ಕಾರ್ ಅಂತಲೇ ಹೇಳ್ಬೋದು. ಇದು ನಿಮ್ಗೆ 2 ವೀಲರ್ಸ್ ಕಾಸ್ಟ್ ನ ರೇಂಜ್ ಅಲ್ಲೇ ಸಿಗತ್ತೆ. ಇದರಲ್ಲಿ ಇಬ್ಬರು ಮಾತ್ರ ಕೂರೋಕೆ ಅವಕಾಶವಿದೆ. ತುಂಬಾ ಕಾಂಪ್ಯಾಕ್ಟ್ ಆಗಿದೆ ಕೂಡ. ಫುಲ್ಲಿ ಡಿಫ್ರೆಂಟ್ ಆಗಿರೋ ಈ ಕಾರ್ ನ ಫ್ರಂಟ್ ವ್ಯೂ ಫುಲ್ ಕ್ರೇಜಿ ಆಗಿದೆ ಕಣ್ರಿ. ವಿಂಗ್ ಇವಿ ರಾಬಿನ್ ಕಾರ್ 3 ವೇರಿಯಂಟ್ ನ ಇಂಟ್ರೊಡ್ಯೂಸ್ ಮಾಡಿದೆ. ಫಸ್ಟ್ ವೇರಿಯಂಟ್ ನ ಬೆಲೆ ಎಷ್ಟಿದೆ ಅಂತ ಹೇಳಿದ್ರೆ 2 ಲಕ್ಷ. ಇದು 65 ಕಿಲೋಮೀಟರ್ ರೇಂಜ್ ನ ಕೊಡುತ್ತೆ, ವಿತೌಟ್ ಎಸಿ ಇದೆ. ಹಾಗೆ ಸೆಕೆಂಡ್ ವೇರಿಯಂಟ್ ನ ಬೆಲೆನ ನೋಡೋದಾದ್ರೆ 2.5 ಲಕ್ಷ ಇದೆ. ಇದು ವಿತ್ ಫ್ಯಾನ್ ಬರುತ್ತೆ, ವಿತೌಟ್ ಎಸಿ ಬರುತ್ತೆ. ಹಾಗೆ ಇದರ ರೇಂಜ್ 90 ಕಿಲೋಮೀಟರ್ಸ್ ಇದೆ. ಇನ್ನು ಲಾಸ್ಟ್ಲಿ ಥರ್ಡ್ ಟಾಪ್ ಅಂಡ್ ವೇರಿಯಂಟ್ ನ ನೋಡೋದಾದ್ರೆ ಅದ್ರ ಬೆಲೆ 3 ಲಕ್ಷ ಇದೆ. ಇದು ಕೂಡ 90 ಕಿಲೋಮೀಟರ್ ಕೆಪಾಸಿಟಿನ ಹೊಂದಿದೆ. ಹಾಗೆ ವಿತ್ ಏರ್ ಕಂಡೀಷನ್ ಅಂಡ್ ಪೇಟೆಂಟೆಡ್ ಆಡಿಯೋ ಅಲರ್ಟ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಈ ಕಾರಲ್ಲಿ 2 BLD ಹಬ್ ಮೋಟಾರ್ಸ್ ಗಳಿದ್ದಾವೆ. ಅವರಲ್ಲಿ ಒಟ್ಟಾರೆಯಾಗಿ 282 Nm ಗರಿಷ್ಠ ಟಾರ್ಕ್ ಅನ್ನ ಇದು ನೀಡುತ್ತೆ. ಇನ್ನು ಈ ರಾಬಿನ್ಗೆ ಶಕ್ತಿ ತುಂಬುವ ವಿಂಗ್ಸ್ ನ ಪವರ್ ಸ್ಲ್ಯಾಬ್ ಅಂತಲೇ ಕರೆಯಲ್ಪಡುವ 5.6 ಕಿಲೋವ್ಯಾಟ್ ಪರ್ ಅವರ್ LFP ಬ್ಯಾಟರಿ ಪ್ಯಾಕ್ ಅನ್ನ ಇದು ಒಳಗೊಂಡಿರುತ್ತೆ. ಇನ್ನು ಈ ಕಾರ್ ನ ಸೈಜ್ ಬಗ್ಗೆ ಮಾತನಾಡೋದಾದ್ರೆ 2250 ಮಿಲಿಮೀಟರ್ ಉದ್ದ, 945 ಮಿಲಿಮೀಟರ್ ಅಗಲ, 1560 ಮಿಲಿಮೀಟರ್ ಎತ್ತರವನ್ನ ಹೊಂದಿದೆ. ಈ ಕಾರ್ 2 ಸೀಟರ್ಸ್ ಕಾರ್ ಆಗಿರುತ್ತೆ. 4 ಡೋರ್ಸ್ ಇರುತ್ತೆ. ಅದರಲ್ಲಿ 2 ಮೇನ್ ಡೋರ್ಸ್, ಇನ್ನೆರಡು ಸ್ಮಾಲ್ ಡೋರ್ಸ್ ಆಗಿರುತ್ತೆ. ಮತ್ತೆ ಈ ಕಾರ್ಗೆ ಚಾರ್ಜಿಂಗ್ 5 ಅವರ್ಸ್ ಅಲ್ಲೇ ಆಗೋಗುತ್ತೆ. ಈ ಕಾರ್ನ ವಿಶೇಷವಾಗಿ ಭಾರತೀಯ ಹವಾಮಾನಕ್ಕೆ ತಕ್ಕಂತೆ ವಿನ್ಯಾಸವನ್ನ ಮಾಡಲಾಗಿದೆ. ಹಾಗೆ ಈ ಕಾರ್ 2026ಕ್ಕೆ ಮಾರ್ಕೆಟ್ಗೆ ಬರುತ್ತೆ.